ಹಾಯ್ ಹಲೋ ನಮಸ್ಕಾರ. ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ ಹಗರಣಗಳು, ಈ ಸ್ಕ್ಯಾಮ್ಗಳು ಎಲ್ಲ ಕಡೆ ಇದ್ದೇ ಇರ್ತವೆ. ಬಟ್ ಅಂಥ ಒಂದು ಸ್ಕ್ಯಾಮು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ ಅಂದರೆ ಆಲ್ರೆಡಿ ಲಾಸ್ಟ್ ಇಯರ್ ಎಲ್ಲ ಗೊತ್ತಾಗಿತ್ತು, KPSC ಹಗರಣಗಳು ಬಂದಿತ್ತು. ಬಟ್ ಈ ವರ್ಷದಲ್ಲೂ ಕೆಲವೊಂದು ಊಹಾಪೋಹಗಳು ಬರ್ತಾ ಇದೆ, ಹಗರಣ ನಡೀತಾ ಇದೆಯೇನೋ ಅನ್ನೋ ಥರ. ಸೊ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಈಗ ನಿಮಗೆ ಗೊತ್ತಿರ್ಬೋದು, ಎಲ್ಲ ಕಡೆ ಹಗರಣಗಳು ಇದ್ದಿದ್ದೆ. ಬಟ್ ಈ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೂ ಈಗ ಮೊನ್ನೆ KPSC ಎಕ್ಸಾಮಲ್ಲಿ ಒಂದೇ ರೂಮಲ್ಲಿ ಇದ್ದಂತಹ 14 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಸೊ ಹೇಗೆ ಸಾಧ್ಯ? ಸಮಥಿಂಗ್ ಏನಾದ್ರು ಆಗಿದೆಯಾ ಅಂತ ಎಲ್ಲ ಅನುಮಾನಗಳು ಬರ್ತಾ ಇದೆ. ಅಲ್ಲ, ಎಲ್ಲ ತಮ್ಮ ಪ್ರಶ್ನೆಯಲ್ಲಿ ಒಂದು ಉತ್ತರ. ಎಲ್ಲದರಲ್ಲೂ ಕೂಡ ಹಗರಣ ಇದೆ, ಆದರೆ KPSCಯಲ್ಲಿ ಮಹಾನ್ ಹಗರಣ ಇದೆ. KPSC ಅಂದ್ರೆ ಹಗರಣದ ಒಂದು ಮೂಟೆ. ಅದು ನೇಮಕಾತಿ ಮಾಡಬೇಕಂದಾಗ KPSCಲಿ 2011 98 ಬ್ಯಾಚಿಂದನೂ ಸೇರಿ ಅವಾಗಿಂದಲೂ ಕೂಡ 200 ಮಾರ್ಕ್ಸ್ ಇದೆ ಅಂದಲ್ಲೂ ಕೂಡ ದಂಧೆ 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 ದಂಧೆ. ಚೇರ್ಮನ್ ಅಂತ ಒಬ್ರು ಇರ್ತಾರೆ, ಅವ್ರ ಕೆಳಗಡೆ ಕೆಲವು ಮೆಂಬರ್ಸ್ ಉಳಿದಿರ್ತಾರೆ, ಅವರು ಇಂಟರ್ವ್ಯೂಗಳು ತೊಗೊಳ್ಳೋವಂಥದ್ದು ಇರ್ತಾರೆ. ಅವ್ರಿಗೆ ಯಾರಿಗೆ ಬೇಕು ಅನ್ನೋದನ್ನು ಜಾಸ್ತಿ ಮಾರ್ಕ್ಸ್ ಹಾಕುವಂಥದ್ದು. ಈ ರೀತಿಯಾಗಿ 200 ಮಾರ್ಕ್ಸ್ ಇದ್ದಾಗ ದೊಡ್ಡ ದೊಡ್ಡ ಹಗರಣಗಳು ನಡೀತಾ ಇದ್ವು. ನಿಮ್ಗೆ ಗೊತ್ತೋ ಇಲ್ವೋ, ಯಾವ ವಿದ್ಯಾರ್ಥಿ ಮೇನ್ಸಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂತಾರೆ ಅನ್ನೋದು ಕೂಡ ಅವ್ರು ಕ್ಯಾಲ್ಕುಲೇಷನ್ ಮಾಡಿರ್ತಾರೆ. ಅಂದರೆ ಅಷ್ಟು ಚೆನ್ನಾಗಿ ಅವರು ಆ ದಂಧೆಯನ್ನು ಚೆನ್ನಾಗಿ ಮಾಡ್ಕೊಳ್ತಿದ್ದಾರೆ. ಆದರೆ ಆ ದಂಧೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ. KPSC ಮೆಂಬರ್ ಆಗೋಕ್ಕೆ ದುಡ್ಡನ್ನು ಕೊಟ್ಬಿಟ್ಟು ಬರ್ತಾರೆ, ಹಾಗೆ ಮಾರ್ಕ್ಸನ್ನು ಕೊಡಬೇಕಂದಾಗ ಅದೇ ರೀತಿಯಾಗಿ ಅವರು ಇಸ್ಕೋತಾರೆ, ಒಂದು ದುಡ್ಡನ್ನು ಇಸ್ಕೊಂಡು ಆ ರೀತಿಯನ್ನು ಮಾಡ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಮಾಡ್ತಿರೋವಂಥ KPSCಯನ್ನು ತಾವು ಈಗ ಈ ಬಾರಿ ಮಾತ್ರ ನಾವು ಅವರು ಅನುಮಾನವಾಗಿ ನೋಡೋವಂಥದ್ದೇನಿಲ್ಲ. ಯಾಕೆಂದರೆ ಅವರ ಇತಿಹಾಸವೇ ಆಗಿದೆ. ಹಾಗಾಗಿ ಒಂದೇ ಕ್ಲಾಸ್ನಲ್ಲಿ ಉತ್ತೀರ್ಣರಾಗಿರುವಂಥ 12 ಜನ ಆಗಿರ್ಬೋದು, 14 ಜನ ಆಗಿರ್ಬೋದು ಆಗಿದ್ದಾರೆ ಅಂದಾಗ ಈ ರೀತಿಯಾಗಿ ಬರುವಂಥ ಅನುಮಾನಗಳು ಏನೂ ತಪ್ಪಿಲ್ಲ. ಇದನ್ನು ನಾವು ಸ್ವಾಗತಿಸೋಣ, ಅನುಮಾನ ಪಡೋದು ತಪ್ಪಿಲ್ಲ. ಈ ಬಾರಿ ನಡೆದಂಥ ಏನು ಎಕ್ಸಾಮಿನೇಷನ್ ಇತ್ತು, ಪರೀಕ್ಷೆ ಇತ್ತು, ಮೊದಲನೇದಾಗಿ KPSCಯಲ್ಲಿ ಮಾಡಿದಂಥ 2-3 ತಪ್ಪುಗಳು ಏನು: ಕನ್ನಡದ ಅನುವಾದದಲ್ಲಿ ಮಾಡಿದಂಥ ತಪ್ಪು, ಅಂದರೆ ಕ್ವಶನ್ ಟು ಕ್ವಶನ್ ಮಾಡಿದಂಥದ್ದು, ಟ್ರಾನ್ಸ್ಲೇಷನಲ್ಲಿ ಮಾಡಿದಂಥ ತಪ್ಪುಗಳನ್ನು 8-10 ಕ್ವಶನ್, 14 ಕ್ವಶನ್, 20 ಕ್ವಶನ್ಸ್ಗಳನ್ನು ದೊಡ್ಡ ತಪ್ಪುಗಳು ಮಾಡಿರ್ತಾರೆ. ಇಂಗ್ಲೀಷಲ್ಲೇ ಬೇರೆ ಅರ್ಥ ಬರುತ್ತೆ, ಕನ್ನಡದಲ್ಲೇ ಬೇರೆ ಅರ್ಥ ಬರುತ್ತೆ ಅಂತ ಹೇಳಿ ಅದಕ್ಕೆ ಒಂದು ದೊಡ್ಡ ಹೈಕೋರ್ಟ್ ತನಕ ಹೋಗಿ ಕೊನೆಗೆ ಹೈಕೋರ್ಟ್ನಲ್ಲಿ ಮಾನ್ಯ ನ್ಯಾಯಾಧೀಶರು ಏನಂದರು, ಇಲ್ಲ ನೀವು ಕನ್ನಡದವರು ಕೂಡ ಅಪ್ಲಿಕೇಶನ್ ಹಾಕಿ ಬರಿಬೋದು ಅಂತ ಹೇಳಿ ಅದೊಂದು ಅವಕಾಶವನ್ನು ಕೊಟ್ಟರು. ಆಗ ತಿರ್ಗಾ ಮತ್ತೆ ಎಲ್ಲರೂ ಕೂಡ ಈ ಮೇನ್ಸನ್ನು ಬರೀತಾರೆ. ಅಂದರೆ ಎಷ್ಟೋ ಜನ ಕನ್ನಡದಲ್ಲಿ ಬರೆದಿದ್ದಂಥವ್ರು ಉತ್ತೀರ್ಣ ಆಗಿಲ್ಲ ಅಂದರೂ ಕೂಡ ಅವ್ರಿಗೆ ಮೇನ್ಸ್ ಅವಕಾಶ ಸಿಕ್ತು ಈ ಬಾರಿ. ಅದನ್ನು ಒಪ್ಕೊಳ್ಳೋಣ. ಆ ಒಂದು ಸನ್ನಿವೇಶವನ್ನು ನೆನೆಸ್ಕೊಂಡಾಗ ಮೇನ್ಸ್ ಎಲ್ಲರೂ ಬರೀತಾರೆ. ಮೇನ್ಸ್ ಬರೆದಾಗ ಒಂದೇ ಕ್ಲಾಸ್ನಲ್ಲಿದ್ದವರು 14 ಜನ ಪಾಸ್ ಆಗ್ತಾರೆ. ಆಗಬಾರ್ದು ಅನ್ನೋದೇನೂ ಇಲ್ಲ ಸರ್. ನಾವು ಇದು ತನಿಖೆ ಮಾಡಬೇಕಾಗಿರುವಂಥದ್ದೇನು ಅಂದರೆ, ಮಿಕ್ಕಿದ್ದ 10 ಜನನೋ ಅಥವಾ 8 ಜನ, 1-2-3 ಜನ ಆಬ್ಸೆಂಟ್ ಅಂತ ಅಂದ್ಕೊಳ್ಳೋಣ. ಆ 9 ಜನವನ್ನು ಯಾರು ಪಾಸ್ ಆಗದಿರೋರು ಆ ಕ್ಲಾಸಲ್ಲಿ ಯಾರು ಅನ್ನೋದನ್ನು ನಾವು ಹಿಡಿಬೇಕಾಗತ್ತೆ. ಸೀರಿಯಲ್ ನಂಬರ್ ಪ್ರಕಾರ ಹಿಡಿದು ಬಿಡ್ಬೋದು. 71, 72, ಇವಾಗ 72, 74 ಏನೋ ಇದೆ. ಪೊಲೀಸರು ತತ್ಕ್ಷಣ ಅವ್ರಿಗೊಂದು ನೋಟಿಸ್ ಕೊಟ್ಟು ಅವ್ರನ್ನ ಕರೆಸ್ಕೊಬೇಕು 2 ದಿನದಲ್ಲಿ. ಕ್ಲಾಸ್ ರೂಮ್ನಲ್ಲಿ ಏನಾದ್ರೂ ಕೂಡ ಕಾಪಿ ಹೊಡೆಯುವಂಥದ್ದು, ಹೇಳ್ಕೊಡುವಂಥದ್ದು ಸಂಭವಗಳಾಯ್ತಾ ಅಥವಾ ನೀವು ಬೇಗ ಬಂದ ಈ ರೀತಿ ತನಿಖೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಯಾಕಂದರೆ ಆರೋಪ ಬಂದಾಗ ತನಿಖೆಯನ್ನು ಮಾಡುವಂಥದ್ದು ಇಂಪಾರ್ಟೆಂಟ್. ಈಗ ಯಾರೋ ಕಳ್ತನ ಮಾಡ್ತಾನೆ ಅಂದಾಗ ಅದೇ ಆರೋಪ, ಅವನ ಅಪರಾಧಿ ಅಲ್ಲ, ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ಸೊ ಈ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಯಾವುದೇ ರೀತಿ ತಡ ಆಗಬಾರ್ದು ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ. ಯಾಕೆಂದರೆ ಅಕಸ್ಮಾತ್ ಆ ರೀತಿ ಆಗಿದ್ದರೆ ತನಿಖೆಯನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತೀರಾ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಆಮೇಲೆ ಈ ಇನ್ವೆಸ್ಟಿಗೇಷನ್ ಅಂದರೆ ಈ ಅನುಮಾನ ಬರೋದಕ್ಕೆ ಬಲವಾದ ಅಂಶ ಅಂದರೆ ಅದು ಸೀರಿಯಲ್ ನಂಬರ್ ಪ್ರಕಾರನೇ ಪಾಸ್ ಆಗಿದ್ದಾರೆ ಅಂದರೆ ಅದೇ ಸಾಧ್ಯ. ಆದರೆ ಸಾಧ್ಯ ಇರುತ್ತೆ ಅಥವಾ ಸಾಧ್ಯ ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ಒಂದೇ ಸಲ ವಿದ್ಯಾರ್ಥಿಗಳ ಮೇಲೆ ಆರೋಪ ಮಾಡೋದು ತಪ್ಪು. ಈಗ ಕಾಕತಾಳೀಯನೂ ಅನ್ಬೋದು. ಯಾಕೆಂದರೆ ಇವಾಗ ಒಂದೇ ಕ್ಲಾಸ್ನಲ್ಲಿ 10 ಜನ ಪಾಸ್ ಆಗ್ಬಾರ್ದು ಅನ್ನೋದು ಎಲ್ಲಿದೆ? ಅಕಸ್ಮಾತ್ ಓದಿರಲ್ಲ ಒಂದೇ ಕ್ಲಾಸಲ್ಲಿ ಬಿದ್ದಿರ್ಬೋದೇನೋ, ಅಥವಾ ಒಂದೇ ಇದರಲ್ಲಿ ಅವರು ಸೀರಿಯಲ್ ನಂಬರ್ ಬಿದ್ದಿರ್ಬೋದೇನೋ. ಆ ರೀತಿ ಆಗಬಾರ್ದು ಅನ್ನೋದೇನಿದೆ. ಯಾಕೆ ಅನುಮಾನ ಅಂದರೆ KPSC ಹಗರಣಗಳೇ ಅನುಮಾನ ನಮಗೆ. ಎರಡನೇ ಅನುಮಾನ ಏನು ಅಂದರೆ, ಈಗಿರುವಂಥ ಊಹಾಪೋಹಗಳು ಏನು ಅಂದರೆ, ಏನೋ ಅಥೆಂಟಿಕೇಟ್ ಇಲ್ಲ, ಡಾಕ್ಯುಮೆಂಟ್ರಿ ಇಲ್ಲ, ಬಟ್ ಊಹಾಪೋಹಗಳು ಏನು ಅಂದರೆ, ಮೇನ್ಸ್ನಲ್ಲೇ ಇವರೇನೋ ಒಂದು ಇಂಟರ್ವ್ಯೂಲ್ ಆಗಲಿ 20-25 ಮಾರ್ಕ್ಸ್ನ ಇಳಿಸಿರೋದ್ರಿಂದ ರೈಟಿಂಗಲ್ಲೇ ಏನೋ ಒಂದು ಅವ್ಯವಹಾರಗಳು ನಡೀತಾ ಇದ್ದಾವೆ ಅನ್ನೋದು ಊಹಾಪೋಹಗಳು ದೊಡ್ಡ ಮಟ್ಟದಲ್ಲಿದೆ. ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅಂದರೆ ಅಲ್ಲೇ ಅವ್ರನ್ನ ರೆಡಿ ಮಾಡ್ಕೊಂಡ್ಬಂದ್ಬಿಡ್ತಾರೆ ಕ್ಯಾಂಡಿಡೇಟ್ನ ಅನ್ನೋ ಒಂದು ಅನುಮಾನವಿದೆ. ಆ ಅನುಮಾನಕ್ಕೆ ಇದೊಂದು ಸಾಕ್ಷಿಯಾಗಿ ಬಂತು. ಸೊ ಹಾಗಾಗಿ ಅಂದರೆ
ಈ ಕ್ಲಾಸ್ ರೂಮಲ್ಲಿ ಕುಂತಿರೋ ಎಲ್ಲರೂ ಕೂಡ ಆ ರೀತಿ ಮಾಡಿದಾರೆ ಅನ್ನೋದು ನಾನು ಹೇಳ್ತಾ ಇಲ್ಲ, ಅಥವಾ ಈ ಕ್ಲಾಸ್ ರೂಮಲ್ಲಿ ಕುಂತಿರೋರೆಲ್ಲ ಕೂಡ ಅವ್ರ ಕಾಂಟ್ಯಾಕ್ಟ್ ಇದೆ ಅಂತ ಹೇಳೋಕ್ಕಾಗಲ್ಲ. ಹಾಗಾದರೆ ಹಾಲ್ ಟಿಕೆಟ್ ಮಾಡಬೇಕಂದ್ರೆ ಇವರು ಅದು ನಂಬರ್ ಹಾಕೊಂಬಂದ್ಬಿಡ್ಬೇಕಾಗತ್ತೆ. ನೋ. ಸೊ ಸ್ವಲ್ಪ ಡಿಫಿಕಲ್ಟ್ ಆದ್ರೂ ಕೂಡ ಆ ಕ್ಲಾಸ್ ರೂಮ್ನಲ್ಲಿ ನಡೆದಂಥ ಸಂಘಟನೆಗಳು ಅಥವಾ ಘಟನೆಗಳು ಏನು ಅನ್ನೋದನ್ನ ಪೊಲೀಸ್ ತನಿಖೆ ಮಾಡಿ ಬೇಗ ಪ್ರೆಸ್ ರಿಲೀಸ್ ಮಾಡಿಬಿಟ್ರೆ ಎಲ್ಲ ಒಂದು ಕಡೆ ಒಂದು ತಂಪಾಗುತ್ತೆ. ಮತ್ತು ಎರಡನೇದು, ಈ 2020ನೇ ಬ್ಯಾಚಲ್ಲಿ, ಆ ಬ್ಯಾಚಲ್ಲೂ ಕೂಡ ಯಾರು ಈ ರೀತಿಯಾಗಿ ಸ್ವಲ್ಪ ಮಾರ್ಕ್ಸ್ಗಳನ್ನ ಜಾಸ್ತಿ ಮತ್ತು ಇದೆಲ್ಲ ಏನೇನಾಗಿತ್ತೋ ಅವರ ಪ್ರೊಬೇಷನಲ್ಲಿ ಇದ್ದಾಗಲೂ ಕೂಡ ಕಂಪ್ಲೇಂಟ್ ಕರೆದು ಅವ್ರನ್ನ ಎಂಕ್ವೈರಿ ಮಾಡಿದ್ದಾರೆ ಪೊಲೀಸರು, ಆ ರಿಪೋರ್ಟ್ನ ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ಇದನ್ನೇನು ಕೂಡ ಸ್ಟಾಪ್ ಮಾಡಿದಿರೋ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯಾಕಂದರೆ ಈಗಾಗಲೇ ನಮಗೆ ಒಳ ಮೀಸಲಾತಿ ಅಂತ ಬಂತು ಸರ್, ಯಾವುದೇ ನೇಮಕಾತಿಗಳಿಲ್ಲ. ಮೊನ್ನೆ ಧಾರವಾಡದಲ್ಲಿ ಅಷ್ಟು ದೊಡ್ಡ ಸ್ಟ್ರೈಕ್ಸ್ ನಡೀತು. ಧಾರವಾಡದಲ್ಲಿ ಯಾಕೆ ಅಷ್ಟು ದೊಡ್ಡ ಸ್ಟ್ರೈಕ್ ನಡೀತು, ಬೆಂಗಳೂರಲ್ಲಿ ಯಾಕೆ ನಡೆಯಲ್ಲ ಅಂದರೆ, ಧಾರವಾಡದಲ್ಲಿ ನಿಮ್ಗೆ ಗೊತ್ತಿರಬೇಕು, HK ಆಗಿರ್ಬೋದು ಅಥವಾ ಧಾರವಾಡ ಉತ್ತರ ಕರ್ನಾಟಕದ ಅವರೆಲ್ಲರೂ ಕೂಡ ಈಗಲೂ ಕೂಡ ಅವರು ಸರ್ಕಾರಿ ನೌಕರಿಗಳ ಮೇಲೇ ಅವರು ಡಿಪೆಂಡ್ ಆಗಿದ್ದಾರೆ. ಬೆಂಗಳೂರಿನ ಯುವಕರು ಈಗ ಆಲ್ಮೋಸ್ಟ್ ಎಲ್ಲ ಇಂಜಿನಿಯರ್ಸ್ಗಳು ಅದು ಇದು ಅದಿಲ್ವಾ ತರಕಾರಿ ಮಾಡೋಣ, ಅದು ಇಲ್ವಾ ಸ್ವಿಗ್ಗಿ ಮಾಡೋಣ, ಅದು ಇಲ್ವಾ ರ್ಯಾಪಿಡೋ ಮಾಡೋಣ ಬಿಡ್ರಿ ಅನ್ನೋ ಒಂದು ಮಟ್ಟಕ್ಕೆ ಬಂದ್ಬಿಡ್ತಾರೆ. ತಂದಿರೋದು ನಾವೇ, ಸರ್ಕಾರನೇ ತಂದಿರೋದು. ನಮ್ಮ ಸಂಸ್ಕೃತಿ, ನಮ್ಮ ಏನು ಪ್ರಾಕ್ಟೀಸ್ ಇದೆ ನಾವೇ ತಂದಿರೋದು. ಹಾಗಾಗಿ ಈ KPSC ಹಗರಣವನ್ನು ನನ್ನ ಒಂದು ಮಾತುಗಳೇನು ಅಂದರೆ, ಈಗ ಬಂದಿರುವಂಥ ಮಾರ್ಕ್ಸ್ಗಳನ್ನು ಅಕಸ್ಮಾತ್ ನಿಜವಾಗ್ಲೂ ಪಾಸ್ ಆಗಿರ್ಬೋದು, ಅದು ಹೇಳೋಕ್ಕಾಗಲ್ಲ. ಬರ್ದು ಪಾಸ್ ಉತ್ತೀರ್ಣರಾಗಿರ್ಬೋದು. ಈ ರೀತಿ ಆದಾಗ ಒಂದು ಅನುಮಾನವನ್ನು ಬಂದಾಗ ಆ ರಿಮೈನಿಂಗ್ ಕ್ಲಾಸ್ ಯಾರಿದ್ದಾರೋ ಅವ್ರನ್ನ ನೀವು ಸಮೆನ್ಸ್ ಮಾಡಿ, ಮತ್ತು ಎಲ್ಲರಿಗೂ ಕೂಡ ಅವಕಾಶ ಕೊಡಿ. ಒಂದು ಎಂಕ್ವೈರಿ, ಒಂದು ಇಮಿಡಿಯೇಟಾಗಿ ಒಂದು 3-4 ಜನ IAS ಆಫೀಸರ್ಸು ಅವ್ರನ್ನ ಕಂಟ್ಯಾಕ್ಟ್ ಮಾಡಿ ಪೇಪರ್ಗಳನ್ನ ಮರುಪರಿಶೀಲನೆ, ಅದು ಆ ರೀತಿನೋ ಈ ರೀತಿನೋ. ಇವಾಗ ನೋಡಪ್ಪ, ನಾನು ಕರೆಕ್ಟಾಗಿ ಬರ್ದು ಪಾಸಾಗಿದ್ದೀನಿ, ನಾನು ಹಿಂದೆವನ ಮುಂದೆವನ ಪಾಸಾಗಿದ್ದೀನಿ ಅಂದ್ಬಿಟ್ಟು ನನ್ನ ಯಾಕೆ ಎಂಕ್ವೈರಿ ಕಂಡಕ್ಟ್ ಮಾಡ್ತಿದ್ದೀಯಾ ಅನ್ನೋದು ಕೂಡ ಇರ್ತವೆ. ಕರೆಕ್ಟ್, ಅರ್ಥ ಆಯ್ತಲ್ಲ? ನಾನು ನಿಜವಾಗ್ಲೂ ಪಾಸಾಗಿದ್ದೀನಿ ರೀ, ಇನ್ನೊಂದ್ಸಲಿ ಬರ್ತೀಯಾ ಕೊಡು, ಇನ್ನೊಂದ್ಸಲಿ ಬರ್ತೀನಿ ನಾನು. ಆದರೆ ನನ್ನ ಯಾಕೆ ಎಂಕ್ವೈರಿ ಕಂಡಕ್ಟ್ ಮಾಡ್ತೀಯಾ, ನಾನು ಹಿಂದೆ ಪಾಸಾಗಿರೋ ಮುಂದೆ ಪಾಸಾಗೋ ನನ್ನೂ ಹಾಕ್ಬಿಟ್ಟ ಅನ್ನೋಂಥರು ಕೂಡ ಆ ವರ್ಷನಲ್ಲೂ ಕೂಡ ಬರ್ತವೆ. ಹಾಗಾಗಿ ಏನು ಮಾಡಬೇಕಾಗಿರೋದು, ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡ್ತಿರೋ ಹಾಗೆ ಕ್ಲಾಸ್ ರೂಮಲ್ಲಿ ನಡೆದಿರುವಂಥ ಘಟನೆಗಳೇನು, ಇವಾಗ ನೀವು ವಾಲೆ ಬಿಚ್ಚಿಸ್ತೀರಾ, ಪರ್ಸ್ ಬಿಚ್ಚಿ ತೆಗಿತೀರಾ, ಮಾಂಗಲ್ಯ ಚೆಂದ ತೆಗೆದುಬಿಟ್ಟು ಬರೀ ಪೆನ್ನನ್ನು ಪೇಪರ್ನ ನೀರು ಬಾಟ್ಲನ್ನು ಕೂಡ ಬಿಡಲ್ಲ, ಅಷ್ಟನ್ನು ನೀವು ಕಳಿಸೋ ಕಡೆ ಏನು ವ್ಯವಹಾರ ಆಗಿದೆ ಅನ್ನೋದು ನೀವು, ಅಂದರೆ ಏನು ಅತ್ಯಾಚುರಿ ಆಗಿರ್ಬೋದು, ಏನು ಕಾಪಿ ಆಗಿರ್ಬೋದು ಅನ್ನೋದು ಅನುಮಾನ ಪಡ್ತೀರಾ. ಸೊ ಆ ಕ್ಲಾಸ್ ರೂಮಲ್ಲಿ ನನ್ನ ಪ್ರಕಾರ ಏನೂ ಆಗಿರಲ್ಲ. ಆ ರೀತಿ ಆಗಿದ್ರೆ ಬಹುಶಃ ಈ ಪೇಪರು ರೈಟಿಂಗಲ್ಲಿ ಏನೋ ವ್ಯವಹಾರ ಆಗಿದ್ದಾವೆ, ಪೇಪರಲ್ಲೇ ಏನೋ ಒಂದು ರೈಟಿಂಗಲ್ಲಿ ಅಲ್ಲೇನೋ ಆಗಿರ್ತವೆ. ಆ ರೀತಿ ನಾವು ಆ ದಿಕ್ಕನ್ನು ನೋಡಬೇಕಾಗಿರೋವಂಥದ್ದು ಅವಶ್ಯಕತೆ. ಪೇಪರ್ ಬಂಡಲ್ ಎಲ್ಲಿ ಹೋಯ್ತವೆ ಮತ್ತು ಎಲ್ಲಿ ವ್ಯಾಲ್ಯೂಷನ್ ಆಗುತ್ತೆ, ಎಲ್ಲಾಗ್ತವೆ ಅಂತ. ಆಮೇಲೆ ಇವತ್ತು ಯಾರು ಈ ಮಾರ್ಕ್ಸ್ಗಳು ತೆಗೆದಿದ್ದಾರಲ್ಲ, ಇವ್ರನ್ನೂ ಕೂಡ ನೀವು ಆರಾಮಾಗಿ ಮುಂದಿನ ದಿನಗಳಲ್ಲಿ ಹಿಡಿಬೋದು. ಯಾಕೆಂದರೆ ಅವ್ರಿಗೆ ಬರೋವಂಥ ಮಾರ್ಕ್ಸ್ಗಳು, ಇಂಟರ್ವ್ಯೂಲ್ಲಿ ಬರೋವಂಥ ಮಾರ್ಕ್ಸ್ಗಳು ಮ್ಯಾಕ್ಸಿಮಮ್ 19-20 ಕೊಡೋಂಗಿಲ್ಲ, ಮಿನಿಮಮ್ 10. ಮ್ಯಾಕ್ಸಿಮಮ್ ಮಾರ್ಕ್ಸ್ಗಳನ್ನ ಅವ್ರೇನೋ ತೆಗೆದುಬಿಟ್ರೆ ಅದನ್ನು ಯು ಕ್ಯಾನ್ ಪಾಯಿಂಟ್ ಔಟ್ ಈಸಿಲಿ. ಅಂದರೆ ಎಂಕ್ವೈರಿ ಕಂಡಕ್ಟ್ ಮಾಡ್ಬೋದು, ಏನೋ ಒಂದು ಆಗಿದೆ ಅನ್ನೋ ರೀತಿ ಮಾಡ್ಬೋದು. ಇಷ್ಟೆಲ್ಲರೂ ಜನಕ್ಕೂ 20 ಬಂದ್ಬಿಡ್ತು ಅಂತ ಅನ್ಕೊಳ್ಳಿ. ಸೊ ದೆರ್ ಈಸ್ ಸಮಥಿಂಗ್ ವರ್ಷನ್ ಅಂತ. ಸೊ ಅವಾಗ ಈಗೆಲ್ಲೋ ಒಂದು ಕಡೆ ನಾವೇ ಯುವಕರು ಹೋರಾಟ ಮಾಡ್ತಾ ಇದ್ದೀವಿ, ಕೆಲಸಗಳು ನೇಮಕಾತಿಗಳನ್ನ ಸರಿ ಮಾಡಿ ಅಂತ. ಇನ್ನೊಂದು ಕಡೆ ಈ ಥರ ಬಂದ ತಕ್ಷಣ ನಾವು ಹಗರಣ ಆಗೋಯ್ತು ಅಂತ ಅದನ್ನೇ ಸ್ಟಾಪ್ ಮಾಡ್ತೀವಿ, ಕೋರ್ಟ್ ತೊಗೊಂಡೋಗ್ತೀವಿ. ಸೊ ಇವೆರಡೂ ಕೂಡ ಕಾಂಪ್ಲಿಕೇಶನ್. ಮೊದಲು ಸ್ಟ್ರೈಕ್ ಮಾಡೋದು ತಪ್ಪಿಲ್ಲ, ಅಥವಾ ಇದು ಸರಿ ಇಲ್ಲ ಅಂತ ಹೇಳೋದು ತಪ್ಪಿಲ್ಲ. ತಪ್ಪಿರುವಂಥದ್ದು ಸರ್ಕಾರದ್ದು, KPSC ಅದು. ಸರ್, ಎಲ್ಲೋ ಒಂದು ಕಡೆ ಇದನ್ನೆಲ್ಲ ಮಾಡುವಾಗ ಒಳ್ಳೆ ವಿದ್ಯಾರ್ಥಿಗಳು, ಯಾಕೆಂದರೆ ಅದನ್ನೇ ನೆಂಚ್ಕೊಂಡು ಕಷ್ಟಪಟ್ಟು ಓದಿ ಬರ್ದಂಥವ್ರು ಎಲ್ಲೊಂದು ಕಡೆ ಅನುಮಾನ, ಅಂದರೆ ಪ್ರಾಬ್ಲಮ್ ಆಗ್ಬೋದಲ್ವ ಇದರಿಂದ? ಸರ್, ಆಗ್ತಿರೋದೇ ಅವ್ರಿಗೆ 2011 ಆಗ್ತಿರೋದೇ ಅಂಥವ್ರಿಗೆ. 2011 ಬ್ಯಾಚ್ಗಳಲ್ಲಿ ನಿಮಗೆ 275 ಮಾರ್ಕ್ಸ್ಗಳನ್ನ ತೊಗೊಳ್ತಿರೋಂಥವ್ರೆಲ್ಲ ಎಲ್ಲರೂ ಕೂಡ ಏನಂತ ಬುದ್ಧಿವಂತರು ಅಥವಾ ಅವರೇ ಸೂಪರು ಅನ್ನಂಗಲ್ಲ. ಅವ್ರು ಹಾಕ್ಸ್ಕೊಂಡಿರೋದೆಲ್ಲನೂ ಕೂಡ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಒಂದು ದುಡ್ಡು ಕೊಟ್ಟೆ ಅನ್ನೋದೇ. ನಿಮಗೆ ಮೇನ್ಸಲ್ಲಿ 800-900 ತೆಗೆದಿರೋನಿಗೆ ಇಂಟರ್ವ್ಯೂಲ್ಲಿ 75 ಬಂದ್ಬಿಡುತ್ತಂತೆ. ಅದೇ 750 ತೆಗೆದಿರೋನಿಗೆ ಇಂಟರ್ವ್ಯೂ 175 ಬಂದ್ಬಿಡುತ್ತಂತೆ. ಅಂದರೆ ಅವನಿಗೆ ಬರೆಯೋದ್ರಲ್ಲಿ ಅವನಿಗೆ ಟ್ಯಾಲೆಂಟ್ ಇರಲ್ಲ, ಅವ್ರ ಎದುರುಗಡೆ ಕೂತ್ಕೊಂಡಾಗ ಅವ್ನ ಟ್ಯಾಲೆಂಟು ಬಂದ್ಬಿಡುತ್ತೆ. ಸೊ ಇಂಟರ್ವ್ಯೂ ಅಂದರೆ ಇದು ಹಗರಣ ಮಾಡೋಕ್ಕೆ ಇಲ್ವಲ್ಲ. ಅಂದರೆ ಇಂಟರ್ವ್ಯೂಲ್ಲಿ ನೀನು ಅಂದರೆ ಒಂದೊಂದು ಮಾರ್ಕ್ಸಲ್ಲೂ ಕೂಡ ಚೇಂಜ್ ಆಗ್ತವೆ. ಇಂಟರ್ವ್ಯೂಲ್ ಏನೂ ಮಾಡೋಕ್ಕಿಲ್ಲ. ಹಂಗಂದ್ರೆ ಮೇನ್ಸಲ್ಲಿ ಏನಾದರೂ ನೀವು ಮಾಡಿಸ್ಕೊಂಡು ಬರ್ತಾ ಇದ್ದೀರಾ, ವಿ ಡೋಂಟ್ ನೋ. ಅದನ್ನು ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ KPSC ಅವರು. ಆ ರೀತಿ ಆಗಿಲ್ಲ ಅಥವಾ ಆ ರೀತಿ ಆಗಿದೆ ಸರ್, ನೇಮಕಾತಿ ಪಕ್ಕ ಕರೆಕ್ಟಾಗಿ ಆಗಿದ್ರೆ ಅದು ಇಡೀ ಸಮಾಜಕ್ಕೆ ಗೊತ್ತಾಗ್ಬಿಡುತ್ತೆ, ಇಲ್ಲ ಈ ಸರಿ ಏನೂ ನಡೆದಿಲ್ಲ ಬಿಡು, ಕರೆಕ್ಟಾಗಿ ನಡೆದಿದೆ ಅಂತ. 50% ಏನಾದರೂ ನಡೀತಿದ್ರು ಕೂಡ ಈ ರೀತಿಯಾಗಿ ಆಚೆ ಬರ್ತವೆ, ಇದು ಗ್ಯಾರಂಟಿ. ಏನೋ ಒಂದು 50% ಏನೋ ಒಂದು ಊಹಾಪೋಹಗಳಿದ್ದಾವೆ. ಸೊ ಇದನ್ನು ಕಂಡುಹಿಡಿಯುವಂಥದ್ದು ಡಿಪಾರ್ಟ್ಮೆಂಟ್ ಯಾರು? ಪೊಲೀಸರದು. ಪೊಲೀಸರು ಯಾರ ಕೈ ಕೆಳಗಡೆ? ಸರ್ಕಾರದ ಕೈ ಕೆಳಗಿದ್ದಾರೆ.
ಸರ್ಕಾರ ಅಕಸ್ಮಾತ್ ಏನಾದರೂ ಇವ್ರಿಗೆ ಸ್ಟಾಪ್ ಮಾಡಿದ್ರೆ ಅವ್ರು ಮಾಡಲ್ಲ. ಹಾಗಾಗಿ ಯಾವುದೋ ಒಂದು ಪಟಿಷನ್ಸ್ಗಳ್ನ ಹಾಕಿ ಅಚ್ಚುಕಟ್ಟಾಗಿ ಎಂಕ್ವೈರಿ ನಡಿಬೇಕಾಗತ್ತೆ. ನಿಜವಾಗ್ಲೂ ಬರೆದು ಪಾಸ್ ಆಗಿರೋ ಆ ಕ್ಲಾಸ್ ರೂಮಲ್ಲಿ 12 ಜನದಲ್ಲಿ ಎಲ್ಲರೂ ಹಂಗೆ ಮಾಡ್ತಾರೆ ಅಂದ್ಕೊಳ್ಳಿ, ಅವ್ರಿಗೆಲ್ಲೂ ತೊಂದರೆ ಆಗದಿರೋ ರೀತಿ ಎಂಕ್ವೈರಿಗಳನ್ನ ಕಂಡಕ್ಟ್ ಮಾಡಬೇಕಾಗತ್ತೆ. PSI ಹಗರಣಗಳಲ್ಲಿ ಒಂದು 16 ಜನ 17 ಜನ ಪಾಸ್ ಆಗಿದ್ರು ಸರ್. ಪೊಲೀಸರು ಎಂಕ್ವೈರಿ ಮಾಡಬೇಕಂದಾಗ DYSP ಶೇಖರ್ ಅನಿಸುತ್ತೆ ಸಾಹೇಬರು, ಅವರು ಎಂಕ್ವೈರಿ ಮಾಡಬೇಕಂದಾಗ ಅವ್ರು ಇಂಟ್ರ್ಯೂ ತಗೊತಾಯಿದ್ರು ನನ್ನ ಕಣ್ಮುಂದೆನೇ. ಅಂದರೆ ನಾವು ಪಾಸ್ ಆಗಬೇಕಂತ ನಾನು ಅದರಲ್ಲಿ ವಕೀಲನಾದಾಗ ಏನು ಮಾಡ್ತಾಯಿದ್ರು, ಸಿಂಪಲ್ ಪ್ರಶ್ನೆಗಳ್ನ ಉತ್ತರ ಕೊಡೋಕೆ ಆಗ್ತಿರಲಿಲ್ಲ ಅವ್ರಿಗೆ. 2ನೇ ರ್ಯಾಂಕು 5ನೇ ರ್ಯಾಂಕು 10ನೇ ರ್ಯಾಂಕ್ ತಗೊಂಡವ್ರಿಗೆ ಸಿಂಪಲ್ ಪ್ರಶ್ನೆಗಳಿಗೆ ಕನ್ನಡದ ವರ್ಣಮಾಲೆಗಳು ಕೂಡ ಪ್ರಶ್ನೆ ಕೊಡೋಕ್ಕಾಗ್ತಿರಲಿಲ್ಲ. ನೀವು ಹೆಂಗ್ರಿ 5ನೇ ರ್ಯಾಂಕ್ 6ನೇ ರ್ಯಾಂಕ್ ಬರ್ತೀರಾ ಅನ್ನುವಂಥದ್ದು ಅಂದರೆ ಗೊತ್ತಾಗ್ಬಿಡುತ್ತೆ. ಸೊ ಆ ರೀತಿಯಾಗಿ ಎಂಕ್ವೈರಿಗಳನ್ನ ನೀವು ಮಾಡಿದಾಗ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಸರ್. ಅಕಸ್ಮಾತ್ ತುಂಬ ಇಂಟೆಲಿಜೆಂಟು KPSC ಹೋಗಿದ್ರೆ ಹೌದು 100 ಪ್ರಶ್ನೆಯಲ್ಲಿ 10 ಪ್ರಶ್ನೆ ನನಗೆ ಉತ್ತರ ಹೇಳೋಕ್ಕೆ ಬರಲ್ಲ, ಬಟ್ ಇನ್ನು 90 ಕೂಡ ನಾವು ಅಟ್ಲೀಸ್ಟ್ ಅದ್ರ ನಿಯರ್ ಬೈ ಹೇಳ್ಬೋದು. ಸೊ ಗೊತ್ತಾಗುತ್ತೆ. ಇದನ್ನು ಕಡಿವಾಣ ಹಾಕಬೇಕು, ಬೇಗ ಎಂಕ್ವೈರಿಯನ್ನು ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಎಂಕ್ವೈರಿ ಮಾಡಬೇಕು, ಹಾಗೆ ಇದೇನು ಕೂಡ ತಪ್ಪಿಸಬಾರ್ದು, ಇದು ನಡ್ಕೊಂಡು ಹೋಗ್ತಾ ಇರಲಿ ಇಂಟರ್ವ್ಯೂ ಅನ್ನೋದು ನನ್ನ ಅಭಿಪ್ರಾಯ ಸರ್. ಓಕೆ ಸರ್, ಆದಷ್ಟು ಮುಕ್ತವಾಗಿ ಅಂದರೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಉತ್ತರವನ್ನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ನಮಸ್ಕಾರ.